ಅವರಿಗೆ ಆ ಕೂಡಲೇ ಹೇಳಿ ಅಲ್ಲಿ ಬೇಕಾಗಿರುವಂತ ಪೋಸ್ಟ್ ಅನ್ನು ಮಂಜೂರು ಮಾಡಿಸ್ಲಿಕ್ಕೆ ಆಗ್ತಿತ್ತೆ ಇಲ್ವೋ ಅವರೇ ಉದ್ಘಾಟನೆ ಮಾಡಿದ್ರು. ಅವ್ರಿಗೆ ಗೊತ್ತಿದೆ ಆಸ್ಪತ್ರೆ ಹೆಂಗಿದೆ ಅಂತ. ಇವತ್ತು ಒಂದು ಸ್ಟಾಫ್ ಇಲ್ಲ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಹಾಗಾಗಿ ಇವೆಲ್ಲವೂ ಸಾಮಾನ್ಯ ಶಾಸಕರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ನೀವು ನಮ್ಮ ತಾಲೂಕಿನ ಪ್ರತಿಯೊಬ್ಬರ ಶಾಸಕರಾಗಿರೋದ್ರಿಂದ ಕೂಡಲೇ ಇವೆಲ್ಲವೂ ಪೋಸ್ಟ್ ಅನ್ನು ತುಂಬಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತೇವೆ. ಈಗಾಗಲೇ ನಾವು ಹಿಂದಿನ ತಿಂಗಳ ನಾವು ಹಿಂದಿನ ಸರಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಮಾಡಿದವಾಗ ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನ ಮಾಡಿದ್ದೇವೆ ಶಾಸಕರಿಗೆ. 25ನೇ ತಾರೀಕು ಒಳಗಾಗಿ ನಾವು ಆಸ್ಪತ್ರೆಯಲ್ಲಿ ಡಾಕ್ಟರ್ ಅನ್ನು ನೀವು ಪೂರೈಕೆ ಮಾಡದೇ ಇದ್ರೆ ಮುಂದಿನಿಂದಲೇ ನಾವು ಪ್ರತಿಭಟನೆಯನ್ನ ಹಾದಿಯನ್ನು ಹಿಡಿಬೇಕು ಅನ್ನುವಂಥ ಮಾತನ್ನ ಹೇಳಿದ್ದೇವೆ. ಹಾಗಾಗಿ ನಾವು ಕೂಡಲೇ ಇನ್ನೂ ಅವರಿಗೆ ನಾವು 6ನೇ ತಾರೀಕು ತನಕ ಟೈಮ್ ಕೊಡ್ತೇವೆ. 6ನೇ ತಾರೀಕು ತನಕ ನೋಡ್ತೇವೆ. 6ನೇ ತಾರೀಕು ತನಕ ನಾವು ವೈದ್ಯಾಧಿಕಾರಿಗಳು ತಾಲೂಕಿನಲ್ಲಿ ಬರದೇ ಇದ್ರೆ, ಇದಕ್ಕೆ ಸಂಬಂಧಪಟ್ಟಿರುವಂತ ನೌಕರ ಸಂಖ್ಯೆನೂ ಇಲ್ಲದೇ ಇದ್ರೆ, ಔಷಧ ಪೂರೈಕೆ ಆಗದೇ ಇದ್ರೆ ನಾವು ಅಗೋರಾತ್ರಿ ಧರಣಿಯನ್ನ ಆಸ್ಪತ್ರೆ ಬಾಗಿಲಲ್ಲೇ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಾಲೂಕಿನಲ್ಲಿ ಕರೆಂಟಿನ ಕೊರತೆ ಬಹಳ, ಕಂಬ ಮುರಿದು ಹೋಗಿದೆ, ತಿಂಗಳಾದ್ರೂ ಬರ್ತಾ ಇಲ್ಲ. ಈಗ ಬಂದ್ವಿ ಮಾಡ್ತೀವಿ ಅಂತ ಹೇಳ್ತಾರೆ. ಉದಾಹರಣೆ ಮೊನ್ನೆ ಸಿದ್ದಾಪುರದಲ್ಲಿ ಕೊಂಡಿ ಹತ್ರ ಎಲ್ಲ ಲೈನ್ ಕಟ್ ಮರವನ್ನ ಲೈನಿಗೆ ಬಿಡುವಂತ ಮರವನ್ನ ಕಟ್ ಮಾಡ್ತಾ ಇದ್ದಾರೆ. ಅದನ್ನ ಮಾಡ್ಲಿಲ್ಲ ಅವರು. ಇಡೀ ನಗರದ ಕರೆಂಟ್ ತೆಗೆದು ರಿಪೇರಿ ಮಾಡ್ತಾ ಇದ್ದಾರೆ. ಅದು ಆದ ನಂತರ ಅರ್ಧ ಗಂಟೆ ಒಳಗೆ ಮತ್ತೆ ಕರೆಂಟ್ ಹಾಕಿದ್ರು, ಕಟ್ ಮಾಡಿ. ಈ ರೀತಿ ಬೇಜವಾಬ್ದಾರಿತನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವರ್ತನೆ ಏನು? ಇದೆಲ್ಲವನ್ನು ಶಾಸಕರ ಜವಾಬ್ದಾರಿ, ಶಾಸಕರು ಹೇಳ್ಬೇಕಾಗ್ತದೆ. ಶಾಸಕ ಕೆಲಸ ಮಾಡಿದ್ರೆ ನಾವು ಹೊರಡ್ತೇವೆ. ಹಿಂದೆಲ್ಲ ಯಾಕೆ ಹೀಗೆ ಆಗ್ತಿರ್ಲಿಲ್ಲ, ಇವಾಗ ಮಾತ್ರ ಯಾಕೆ ಹೀಗೆ ಆಗ್ತಾ ಇದೆ? ಇದು ಪ್ರಶ್ನೆ. ಮರ ಕಟ್ ಮಾಡಿದ, ಅದು ಕ್ಲೀನ್ ಮಾಡ್ಬೇಕಂತ ಪರಿಜ್ಞಾನ ಇಲ್ಲ. ರಸ್ತೆ ಮೇಲೆ ನೀರು ಹೋಗ್ತಾ ಇದೆ, ಗಾಡಿ ತಾಗಿ ಬಿಡುವಂತ ಪರಿಸ್ಥಿತಿ ಇದ್ದಾರೆ. ಯಾವ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇಲ್ಲಿರುವಂತ ಪರಿಸ್ಥಿತಿ ಆಗಿದೆ. ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಸುವಂತ ಕೆಲಸ ಮಾಡ್ಬೇಕಲ್ಲ. ತಪ್ಪೆ ಗುರುರಾಜ್ ಶಾಮನವರು ಮಾಡಿದ್ರು ತಪ್ಪೆ, ತೋಟಪ್ಪ ಮಾಡಿದ್ರು ತಪ್ಪೆ, ಅಣ್ಣಪ್ಪ ಮಾಡಿದ್ರು ತಪ್ಪೆ. ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳುವಂತ ಜನ ನಾವಲ್ಲ. ಇಲಾಖೆನಲ್ಲೂ ಇದೇ ರೀತಿ ಇದೆ. ಉದಾಹರಣೆ PWD ಸರ್ಕಲ್ ಅಭಿವೃದ್ಧಿ ಅಂತ 1.5-2 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಇಲ್ಲಿಂದ ಇದನ್ನ ನಾವು ಕೇಳಬಾರ್ದಾ? ಆಯ್ತಲ್ಲ ಸರ್. ಈಗ ನಾವು ಬಹಳ ಖುಷಿ ಇತ್ತು, ವಿಮಾನ ಶಿಕ್ಷಣಕ್ಕೆ, ಕುಡಿಯೋ ನೀರಿಗೆ ಬಹಳ ಒತ್ತು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ವಿ. ಮಧು ಬಂಗಾರಪ್ಪನವರು ಶಿಕ್ಷಣ ಮಂತ್ರಿ ಆಗಿದ್ರು. ಹಾಸ್ಟೆಲ್ಗಳು ಇಲ್ಲದೆ ಒದ್ದಾಡ್ತಾ ಇದ್ದೇವೆ. ಅವತ್ತಿಗೆ ಸಾಮಾನ್ಯ ವಿಶ್ವೇಶ್ವರ ಹೆಗಡೆಯವರು ಹಾಸ್ಟೆಲ್ಗಳನ್ನು, ಸಾಕಷ್ಟು ಹಾಸ್ಟೆಲ್ಗಳನ್ನು ತಂದ್ರು. ಕಟ್ಟಿದ ಒಂದು ಹಾಸ್ಟೆಲ್, ಒಂದು ಹೈಸ್ಕೂಲು, ಒಂದು ಕಾಲೇಜು ಎಷ್ಟೋ ತರುವಂತ ಕೆಲಸ ಹಾಕೋದಾಗಿತ್ತಲ್ಲ. ಅದೇ ಸಾಮಾನ್ಯ ಶಿಕ್ಷಣ ಮಂತ್ರಿ ಆಗಿದ್ರು ಹಿಂದೆ ವಿಶ್ವೇಶ್ವರ ಕಾಗೇರಿ ಅವರು. ಅವ್ರು ಆದ ಕೂಡಲೇ ತಕ್ಷಣ ಅವ್ರು ಮಾಡಿದ್ದೇನಪ್ಪಾ ಅಂತಂದ್ರೆ ಜಿಲ್ಲೆಯನ್ನ ಶಿಕ್ಷಣಕ್ಕೆ ಜಿಲ್ಲೆಯನ್ನಾಗಿ ಮಾಡಿದ್ರು. 3.25 ವರ್ಷ ಆಯ್ತು ಈ ಸರ್ಕಾರ ಬಂದು. ಹಿಂದೆ 2 ವರ್ಷ ಏನು ಕೆಲಸನೇ ಇಲ್ಲ. ಈ ವರ್ಷ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅದು ಮಳೆಗಾಲ ಹತ್ತುವ ಕೆಲಸ ಮಾಡಿದ್ರೆ ಎಲ್ಲ ರಸ್ತೆಗಳೆಲ್ಲ ಕಿತ್ತಿಗಿದ್ದು ಹೋಗಿದೆ. ಈಗಲೇ ಅಧಿಕಾರಿಗಳ ಮೇಲೆ ಯಾರು ಹಿಡ್ತಾ ಇರ್ಬೇಕಾಯ್ತು? ಶಾಸಕರು ಹಿಡ್ತಾ ಇರ್ಬೇಕಾಯ್ತು. ಇದು ನಾವು ಏನ್ ತಿಳ್ಕೊಳ್ಬೇಕು? ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ಸಂಪೂರ್ಣ ಕುಸಿತೋಗಿದೆ. ಇವೆಲ್ಲವೂ ಸರಿಯಾಗಬೇಕು. ಮುಂದಿನ ದಿನದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ವಿನಂತಿಯನ್ನ ನಾನು ಮಾಧ್ಯಮದ ಮುಖಾಂತರ ಶಾಸಕರಿಗೆ ಮಾಡಲಿಕ್ಕೆ ಬಯಸ್ತೇನೆ. ತಾಲೂಕಾ ಜಿಲ್ಲಾ ಕೇಂದ್ರದಿಂದ ನಾವು ಕಾಲ್ಫರ್ ಮಾಡಿದ್ದೇವೆ ಅನ್ನುವಂಥ ಮಾತು ಬಂತು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಜ್ಞ ವೈದ್ಯರು ಸಿಗ್ಲಿಕ್ಕೆ ಸಾಧ್ಯ ಇದೆಯೋ? ತಜ್ಞ ವೈದ್ಯರು ಇದ್ರು ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬರ್ತಾರೋ? ಇದನ್ನೆಲ್ಲ ಅವ್ರು ಯೋಚನೆ ಮಾಡಬೇಕಾಗ್ತದೆ. ಇದು ನಮ್ಮ ತಾಲೂಕಿಗೆ ವೈದ್ಯಾಧಿಕಾರಿಗಳನ್ನ ನೇಮಿಸ್ತಾ ಇದ್ರು. ಮುಂದಿನ ದಿನದಲ್ಲಿ ತಾಲೂಕಾ ಆಫೀಸನ್ನು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಔಷಧಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ. ಕೇಂದ್ರ ಸರ್ಕಾರದಿಂದ ಜನ ಔಷಧಿ ಕೇಂದ್ರವನ್ನ ಪ್ರತಿ ಸರ್ಕಾರಿ ಆಸ್ಪತ್ರೆ ಒಳಗಡೆ ಇತ್ತು. ಸನ್ಮಾನ್ಯ ಗುಂಡೂರಾವ್ ಆರೋಗ್ಯ ಮಂತ್ರಿ ಆದವಾಗ ಅವನ್ನೆಲ್ಲವನ್ನೂ ಬಂದ್ ಮಾಡಿಸಿ ನಾವೇ ಸರ್ಕಾರದಿಂದ ಎಲ್ಲ ಸಪ್ಲೈ ಕೊಡ್ತೀವಿ ಅನ್ನುವಂತ ಮಾತ ಆ ಸಂದರ್ಭದಲ್ಲಿ ಬಂದು ಅವೆಲ್ಲ ಜನೌಷಧಿ ಕೇಂದ್ರವನ್ನ ಆಸ್ಪತ್ರೆ ಒಳಗೆ ಇರುವಂತದನ್ನ ಎಲ್ಲ ಸ್ಥಗಿತಗೊಳಿಸುವಂತ ಕೆಲಸವನ್ನ ಅಂದಿನ ಆರೋಗ್ಯ ಮಂತ್ರಿ ಆಗಿರುವಂತ ಇವರು ಗುಂಡೂರಾವ್ ಅವರು ಹೇಳಿ ಅದನ್ನೆಲ್ಲ ಖುಲ್ಲಾಪಡಿಸುವಂತ ಕೆಲಸ ಮಾಡಿದ್ರು. ಇವರು ಬಡವರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬಡವರಿಗೆ ಹಂಗ ಇವ್ರ ಕೊಡುಗೆ ಏನು ಮಾಡ್ತಾ ಇದೆ? ಒಂದ್ ಕಡೆ ಕೇಂದ್ರ ಸರ್ಕಾರದಿಂದ ಸಿಕ್ಕುವಂತ